ಎಸ್, ಒಂದು ಕಡೆ ಕಾಂಗ್ರೆಸ್ ನಾಯಕರು ಇಡೀ ಪ್ರತಿಭಟನೆ ಬಗ್ಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜನರ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ರು. ಸಾಮಾನ್ಯ ಜನರು ಈ ಸಾರಿಗೆ ಮುಷ್ಕರದಿಂದಾಗಿ ತೊಂದರೆಗೆ ಒಳಪಡ್ತಾರೆ ಅಂತ, ಅಂದರೆ ಜನರ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ರು. ಹಾಗಾದರೆ ಸಾರಿಗೆ ನೌಕರರು ಇದ್ದಾರಲ್ವಾ, ಅವರು ಕೂಡ ಜನರೇ ಅಲ್ವಾ, ಅವರು ಕೂಡ ಬದುಕಿದೆಯಲ್ವಾ, ಈ ಪ್ರಶ್ನೆ ಎದುರಾಗುತ್ತೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಅರಗ ಜ್ಞಾನೇಂದ್ರ, ಸಿ ಟಿ ರವಿ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಈ ಹಿಂದೆ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿ ನಾಯಕರು ಏನು ಮಾಡಿದ್ರು, ಬಿಜೆಪಿ ಸರ್ಕಾರ ಏನು ಮಾಡ್ತು ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಇದರ ನಡುವೆ ಇವತ್ತು ನಡೆದಂತಹ ಮುಷ್ಕರದಲ್ಲಿ ಗೆದ್ದದ್ದು ಯಾರು? ಸರ್ಕಾರ ಗೆಲ್ತಾ ಅಥವಾ ಸಾರಿಗೆ ನೌಕರರು ಗೆದ್ರಾ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ KSRTC ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಜಗದೀಶ್ ಅವರು, ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ವಾಸುದೇವ್ ಮೂರ್ತಿ ಅವರು, ಬಿಜೆಪಿ ವಕ್ತಾರರಾಗಿರುವಂಥ ಸನತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದೀಶ್ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ನನ್ನ ಪ್ರಶ್ನೆ ಸಿಂಪಲ್ ಆಗಿದೆ ನೋಡಿ. ಸರ್ಕಾರ ಬದಲಾದರೂ ನಿಮ್ಮ ಹಣೆ ಬರಹ ಬದಲಾಗ್ತಾ ಇಲ್ಲ, ನಿಮ್ಮ ಪ್ರತಿಭಟನೆ ಬದಲಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಯಾವುದೇ ಸರ್ಕಾರ ಬಂದರು, ಯಡಿಯೂರಪ್ಪ, ಬೊಮ್ಮಾಯಿ, ಸಿದ್ದರಾಮಯ್ಯ 3 ಜನ ಕೂಡ ಬಂದು ಹೋದರು. ಏನು ಚೇಂಜ್ ಆಯಿತು? ನಿಮ್ಮ ಬೇಡಿಕೆ ಈಡೇರುತ್ತಾ? ಮತ್ತು ಇವತ್ತಿನ ಪ್ರತಿಭಟನೆ ಅಥವಾ ಇವತ್ತಿನ ಮುಷ್ಕರದ ಬಗ್ಗೆ ಏನು ಹೇಳ್ತೀರಿ ಸರ್? ಇವತ್ತಿನ ಮುಷ್ಕರದ ಬಗ್ಗೆ ನಾವೇನು ಹೇಳ್ತೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರಲ್ಲಿ ನಾವು ಮನವಿ ಮಾಡಿದ್ದು 2024 ನಮ್ಮನ್ನ ಹೊಸ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಅವತ್ತೊಂದು ದಿನದಲ್ಲೇ ನಾವು ಮನವಿ ಮಾಡಿದ್ದು, ದಯಮಾಡಿ ನಮ್ಮನ್ನು ಬೇಗ ಕರೆದು ವೇತನ ಪರಿಷ್ಕರಣೆಯನ್ನು ಮಾಡಿಕೊಡಿ ಅಂತಕ್ಕಂಥದ್ದನ್ನು. ಮತ್ತು 38 ತಿಂಗಳು ಹಿಂಬಾಕಿ ಯಾವ ವಿಚಾರಕ್ಕೆ ಆಗಿದೆ ಅಂತಕ್ಕಂಥದ್ದನ್ನು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ನಾವು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು 2020ರಲ್ಲಿ ಹಮ್ಮಿಕೊಂಡಿದ್ದು. ಆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಏನಾಯಿತು, BJP ಗೌರ್ಮೆಂಟಲ್ಲಿ ನಮ್ಮನ್ನು ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಮುಷ್ಕರ ಆದಂಥ ಸಂದರ್ಭದಲ್ಲಿ ದಯಮಾಡಿ ಸರ್ಕಾರಿ ನೌಕರರು ಮಾಡೋಕ್ಕಾಗಲ್ಲ, ಬೇರೆ ಏನಾದ್ರು ಇದಕ್ಕೆ ಹೇಳಿ ಅಂತಂದ ಸಂದರ್ಭದಲ್ಲಿ 6ನೇ ವೇತನದ ಮಾದರಿಯಾಗಿ ಸರಿಸಮಾನ ವೇತನವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಲೆಟ್ರ್ ಮುಖಾಂತರವಾಗಿ ನಮ್ಮನ್ನು ಪತ್ರ ಮುಖೇನ ಒಪ್ಪಂದ ಆಗಿರುತ್ತೆ BJP ಗೌರ್ಮೆಂಟ್ಗೆ. ಇವರೂ ಸಹ ನಾವು ಅವತ್ತಿನ ದಿನದಲ್ಲಿ 17 ದಿನಗಳ ಕಾಲ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲೂ ಸಹ ನಮ್ಮ ಮೇಲೆ ಎಸ್ಮಾ ಮತ್ತು ಹಲವಾರು ರೀತಿಯ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಂಡು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಿದ್ರೆ ಹೊರತು ಸುಸಂಸ್ಕೃತ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಆದರೆ ಅದಾದ ಕೆಲವು ದಿನಗಳ ಮೇಲೆ ಸ್ವಲ್ಪ ಎಲ್ಲವೂ ಸಹ ತಿಳಿಯಾಯ್ತಾ ಬಂತು. ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಚೇಂಜ್ ಆದರು, ಲಕ್ಷ್ಮಣ್ ಸವದಿಯವರು ಸಹ ಚೇಂಜ್ ಆದರು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ರೀತಿಯಲ್ಲಿ ಸಂಬಳವನ್ನೇ ಕೊಡಲ್ಲ ಅಂತಕ್ಕಂಥ ವಿಚಾರವನ್ನು ಯಾವತ್ತೂ BJP ಗೌರ್ಮೆಂಟ್ ಮಾಡಿರಲಿಲ್ಲ. ಸರ್ಕಾರಿ ನೌಕರರನ್ನ ಮಾಡೋಕ್ಕಾಗಲ್ಲ, ಸರಿಸಮಾನ ವೇತನವನ್ನು ಕೊಡೋಕ್ಕಾಗಲ್ಲ, ಕರೋನಾ ಬಂದಿದೆ, ನಿಮ್ಮ ಸಂಬಳವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಮಾತಾಡಿತ್ತು. ಆದರೆ ಅವತ್ತಿನ ನಮ್ಮ ಜೊತೆಲಿದ್ದಂಥ ಸಂಘಟನಾ ಕೆಲವೊಂದು ದ್ವಂದ್ವ ನಿಲುವುಗಳಿಂದ ಹಿನ್ನಡೆ ಆಯಿತು. ಒಂದು 2ನೇ ವಿಚಾರವಾಗಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ ಬೊಮ್ಮಾಯಿನವರು ಇನ್ನೇನು ಸರ್ಕಾರದ ಅವಧಿ ಮುಗಿತೈತೆ ಅಂತ ಸಂದರ್ಭದಲ್ಲಿ ನಾವು ಮುಷ್ಕರದ ನೋಟಿಸನ್ನು ಕೊಡಬೇಕು ಅಂತಕ್ಕಿಂತ ಸಂದರ್ಭದಲ್ಲಿ ಕರೆದು 15% ಸಂಬಳವನ್ನು ಏರಿಕೆ ಮಾಡಿ ಹೋದರು. ಚುನಾವಣೆ ಹೊಸ್ತಲ್ಲಿದ್ದರು, 38 ತಿಂಗಳು ಹಿಂಬಾಕಿ ಉಳ್ಕತ್ತು. ಆದರೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಿದ್ರು, 38 ತಿಂಗಳು ಹಿಂಬಾಕಿ ಬಗ್ಗೆನೂ ಸಹ ಮಾತಾಡಲಿಲ್ಲ. ಸಾರಿಗೆ ಸಚಿವರು ನಮ್ಮನ್ನು ಕರೆದು 4-5 ಬಾರಿ ಮಾತುಕತೆಗಳ ಮಾತಾಡಿದ್ರೆ ಹೊರತು ₹1 ದುಡ್ಡನ್ನು ಸಹ ಕೊಡೋದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಟೀ ಕಾಫಿ ಬಿಸ್ಕೆಟಲ್ಲಿ ಮೀಟಿಂಗ್ ಮುಗಿಸಿ ನಯವಾಗಿ ನಮ್ಮನ್ನು ಹೊರಗಡೆ ಎಬ್ಬರಿಸಿ ಕಳಿಸ್ತಾ ಇದ್ರೆ ಹೊರತು ದುಡ್ಡಿನ ವಿಚಾರ ಬಂತು ಅಂತಂದರೆ ಇರಿ ಅನ್ನಷ್ಟೇ ಮಾತಾಡ್ತಾ ಇದ್ರು. ಮುಂದುವರೆದ ಭಾಗವಾಗಿ ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ. 2025ರಲ್ಲಿ ನಮಗೆ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೋತೀವಿ, ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡು ನಿಮಗೆ ವೇತನ ಹೆಚ್ಚಳವನ್ನು ಮಾಡಿಕೊಡ್ತೀವಿ, ಮತ್ತು ಹೊಸ ಏನಿದೆ 38 ತಿಂಗಳ ಹಿಂಬಾಕಿ ಬಗ್ಗೆ ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತೇಳಿ ಮಾಡಿರ್ತಾರೆ. ಹಿಂದೆ ಕಾಂಗ್ರೆಸ್ BJP ಗೌರ್ಮೆಂಟಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿ ಅಂತಕ್ಕಂಥ ಒಂದು ರಚನೆ ಮಾಡಿರ್ತಾರೆ. ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಆಯವ್ಯಯಗಳ ಬಗ್ಗೆ ಸಂಪೂರ್ಣವಾದಂಥ ವರದಿ ಕೊಡಿ ಅಂತಕ್ಕಂಥದ್ದನ್ನು, ಆಸ್ತಿ ಏನೇನಿದೆ ಅಂತಕ್ಕಂಥದ್ದೆಲ್ಲನೂ 4 ಕಾರ್ಪೊರೇಷನ್ ಸಂಬಂಧಪಟ್ಟಂಥದ್ದು ಆಸ್ತಿ ಬಗ್ಗೆ ತನಿಖೆ ಇದು ಮಾಡಿರ್ತಾರೆ, ಒಂದು ಆಯೋಗ ರಚನೆ ಮಾಡಿರ್ತಾರೆ. ಆದರೆ ಈ ಸರ್ಕಾರ ಬಂದು ಏನು ಮಾಡ್ತು, 2024ರಲ್ಲಿ ನಮಗೆ ವೇತನ ಹೆಚ್ಚಳ ಮಾಡಬೇಕಾಗಿರೋದನ್ನು ಸಹ ಮುಚ್ಚಿಟ್ರು. ಇಲ್ಲ ನಿಮಗೆ ಕೊಡಲ್ಲ ಅಂತ ಹೇಳಿದರೆ ನಾವು ಅವತ್ತಿನ ದಿನವೇ ಹೋರಾಟ ಶುರು ಮಾಡ್ತಿದ್ದೋ. ಕೊಡ್ತೀನಿ ಅಂತೇಳಿ ಟಿಕೆಟ್ ದರವನ್ನು ಸಹ ಹೆಚ್ಚಳ ಮಾಡಿಕೊಂಡ್ರು. ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡು ನಾವು 2024 ಡಿಸೆಂಬರ್ ತಿಂಗಳಲ್ಲೇ ನವಂಬರ್ ತಿಂಗಳಲ್ಲೇ ಮುಷ್ಕರ ಕರೆ ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿದ್ರು. ಇಲ್ಲಪ್ಪ ನನಗೆ 1 ತಿಂಗಳು ಕಾಲಾವಕಾಶ ಕೊಡಿ, ನಾನು ನಿಮ್ಮನ್ನು ಸಂಕ್ರಾಂತಿ ಹೊತ್ತು ಕರೆದು ವೇತನ ಹೆಚ್ಚಳ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಂಥವ್ರು ಮುಂದುವರೆದ ಭಾಗವಾಗಿ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮನ್ನು ಮತ್ತೊಂದು ಸಲ ಮಾತುಕತೆ ಕರೀತಾರೆ. ಅವತ್ತೂ ಸಹ ಕೃಷ್ಣದಲ್ಲಿ ಕರೆದು ನಿಮಗೆ
ಆಯ್ತಪ್ಪ ನಿಮ್ಮ ಬೇಡಿಕೆಗಳೆಲ್ಲವನ್ನು ಬಗೆಹರಿಸ್ತೀನಿ, ನಾನು ಕಾರ್ಮಿಕರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ನಾನು ಅಂತೆಲ್ಲ ಹೇಳಿ 1 ಗಂಟೆ ಸುದೀರ್ಘವಾಗಿ ಮಾತಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು 2ನೇ ಬಾರಿ ಮೀಟಿಂಗಲ್ಲಿ ಒಂದು ಪೇಪರನ್ನು ಇಟ್ಕೊಬರ್ತಾರೆ. ನಿಮಗೆ 1/1/23ಕ್ಕೆ ಸಂಬಳ ಹೆಚ್ಚಳ ಮಾಡಿರೋದ್ರಿಂದ ನಾವು 1/1/27ಕ್ಕೆ ನಿಮಗೆ ಸಂಬಳ ಹೆಚ್ಚಳ ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಪೇಪರ್ನ ಹಿಡ್ಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಮುಂದೆ ಚರ್ಚೆ ಮಾಡಲ್ಲ, ನಮ್ಮ ವಿರೋಧಿಯ ಅಡ್ವೊಕೇಟ್ ಆಗಿ ಚರ್ಚೆ ಮಾಡಿ ನಿಮಗೆ ಯಾವುದನ್ನು ಕೊಡುವುದೇ ಇಲ್ಲ ಅಂತ ಹೇಳಿ ಮಾತುಕತೆ ವಿಫಲ ಆಗುತ್ತೆ. ಮಾತುಕತೆ ವಿಫಲ ಆಗಿ ನಂತರ ಮುಷ್ಕರಕ್ಕೆ ಬಂದು ಈಗ ಮೊನ್ನೆ ನಮ್ಮನ್ನ ಮೊನ್ನೆ ಕರೆದಂತ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಿದ್ದೆ. ನಿನ್ನೆ ಎಕ್ಸಾಕ್ಟ್ ಆಗಿ ಏನು ನಡೀತು ಸಿದ್ದರಾಮಯ್ಯನವ್ರ ಹತ್ರ ನಿನ್ನೆನೂ ಸಹ 2.25 ಗಂಟೆಗಳು ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ನಾವು ಎಲ್ಲವನ್ನು ಹೇಳ್ತೀವಿ ಸರ್, 1/1/2020ರಿಂದ ಏನು ರಿಟೈರ್ಡ್ ಆಗಿದ್ದಾರೆ ಎಂಪ್ಲಾಯೀಸು, ಅವರಿಗೆ ನೀವು 225 ಕೋಟಿ ಹಣವನ್ನು ಕೊಟ್ಟಿದ್ದೀರಾ, ಗ್ರ್ಯಾಚ್ಯುಟಿ ಸೆಟ್ಲ್ಮೆಂಟ್ ಕೊಟ್ಟಿದ್ದೀರಾ, ಇಂಕ್ರಿಮೆಂಟ್ ಸ್ಲಾಬ್ ಹೆಚ್ಚಳ ಕೊಟ್ಟಿದ್ದೀರಾ, EL ಎನ್ಕ್ಯಾಶ್ಮೆಂಟ್ ಎಲ್ಲ ಕೊಟ್ಟಿದ್ದೀರಾ. ಅವರಿಗೆ ಕೊಟ್ಟ ಮೇಲೆ ಈ ಉಳಿದಿರ್ತಕ್ಕಂಥ 1,10,000 ಕಾರ್ಮಿಕರೇನಿದ್ದಾರೆ ಅವರೆಲ್ಲರಿಗೂ ಸಹ ನೀವು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಎಳೆಯಾಗಿ ಎಲ್ಲ ಡಾಕ್ಯುಮೆಂಟ್ ಸಮೇತ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಷ್ಟೆಲ್ಲ ಥರದಲ್ಲೂ ದಾರಿ ತಪ್ಪಿಸೋದನ್ನು ಸಹ ಮುಖ್ಯಮಂತ್ರಿಗಳು ಕಾನೂನು ಪಂಡಿತರಿದ್ದಾರೆ, ಅವರು ಸಹ ಅಡ್ವೊಕೇಟ್ ಇರೋದ್ರಿಂದ ಸಂಪೂರ್ಣವಾಗಿ ಎಲ್ಲವನ್ನು ತುಲನೆ ಮಾಡಿ ಅಲ್ಲೇನಾಗಿರುತ್ತೆ ಒಂದು ಮೆನ್ಷನ್ ಮಾಡಿರ್ತಾರೆ ಆಯೋಗದಲ್ಲಿ December 22 ಸ್ಟಿಲ್ December 23 ಡಿಸೆಂಬರ್ವರೆಗೂ 14 ಮಂತ್ಸ್ ಕೊಡೋದಕ್ಕೆ ಅಂತ ಬರೆದಿರ್ತಾರೆ. ಆವಾಗ ಮುಖ್ಯಮಂತ್ರಿಗಳು ಏನನ್ನೂ ನಾನು ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದವರು 14 ತಿಂಗಳ ಹಿಂಬಾಕಿಯನ್ನು ಕೊಡೋದಕ್ಕೆ ಒಪ್ಕೊಂಡು 800 ಕೋಟಿ ಹಣವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಬರ್ತಾರೆ 2.25 ಗಂಟೆ ಚರ್ಚೆನಲ್ಲಿ. ನಿಮಗೇನೂ ಕೊಡೋಂಗೇ ಇಲ್ಲ, ನಿಮಗೂ ನಮಗೂ ಸಂಬಂಧನೇ ಇಲ್ಲ, ಇದು BJP ಗೌರ್ಮೆಂಟ್ ಬಿಟ್ಟು ಹೋಗಿದ್ದು ಅಂತಕ್ಕಂಥ ರೀತಿಯಲ್ಲಿ ವಾದ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊನೆಗೆ 14 ತಿಂಗಳು ವೇತನ ಹಿಂಬಾಕಿಯನ್ನು ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ತೆಗಿತಾರೆ. ಸರ್, ಅದು ಒಂದು ಸಲ ಇರಲಿ, 1/1/2024 ವೇತನ ಒಪ್ಪಂದ ಕೊಡಲೇಬೇಕು. ನಿಮ್ಗೆ ಒಂದು ಸಂಕ್ಷಿಪ್ತವಾಗಿ ಇನ್ನೊಂದು ಕೊಟ್ಬಿಡ್ತೀವಿ, 1/1/24 ಯಾಕೆ ಕೊಡಬೇಕು ಅಂತಕ್ಕಂಥದ್ದನ್ನು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ದಾರೆ. ಆ ಟಿಕೆಟ್ ದರದ ಹೆಚ್ಚುವರಿ ಮೊತ್ತ ಏನಿದೆ 3.5ರಿಂದ 4,000 ಕೋಟಿ ಹಣ ಈ ಸರ್ಕಾರದ ಖಜಾನೆಯಲ್ಲೇ ಇದೆ. ಆ ಹಣವನ್ನು ಕೊಟ್ಟರೆ 4 ಕಾರ್ಪೊರೇಷನ್ಗೂ ಸಹ ನಮ್ಮ ವೇತನ ಹೆಚ್ಚಳವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕಾಗಿಲ್ಲ. 4 ಜನ ಸಂಸ್ಥೆಗೆ ಸಂಬಂಧಪಟ್ಟಂತ MDಗಳು ಕೂತ್ಕೊಂಡು ಕಾರ್ಮಿಕ ಸಂಘಟನೆಗಳನ್ನ ಕರೆದು ಇಂತಿಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ವೇತನ ಹೆಚ್ಚಳವನ್ನು ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ. ಇದ್ಯಾವುದಕ್ಕೂ ಅವಕಾಶ ಕೊಡದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಮುಚ್ಚಿಟ್ಟು ಇವರು ಕೊಡಬೇಕಾಗಿರ್ತಕ್ಕಂಥ ಉಳಿಕೆ ಹಣವನ್ನು ಸಹ ಉಳಿಸ್ಕೊಂಡು ಒಂದು ಕಡೆ PF ಹಿಂಬಾಕಿಯನ್ನು ಸಹ ಇವರು ಸರ್ಕಾರದ ಖಜಾನೆಯಿಂದ ಕೊಟ್ಟಿಲ್ಲ, ಇದೊಂದು 4,000 ಕೊಟ್ಟಿಲ್ಲ. ಹಲವಾರು ರೀತಿಯಲ್ಲಿ ಬರಬೇಕಂತ ಸಂಸ್ಥೆ ಬರಬೇಕಂತ ಹಣವನ್ನೆಲ್ಲವನ್ನು ಸರ್ಕಾರವನ್ನೇ ಇಟ್ಕೊಂಡು ಸಂಸ್ಥೆ ನಡೆಸಬೇಕು ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡೆಸ್ತಾರೆ ಇವತ್ತು. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ದಯಮಾಡಿ ಮುಖ್ಯಮಂತ್ರಿಗಳೇ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾವು ಹೋರಾಟಕ್ಕೆ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರನೇ. ನೀವು ಹೊಟ್ಟೆ ಬೆನ್ನು ಎರಡನ್ನೂ ಸೇರಿಸಿ ಹೊಡಿತಾ ಇದ್ದೀರಾ. ದಯಮಾಡಿ ನಮಗೆ ವೇತನ ಹೆಚ್ಚಳ ಮಾಡಿಕೊಡಿ, ಹಿಂಬಾಕಿ ಕೊಡ್ತಕ್ಕಂಥದ್ರಲ್ಲಿ ಔದಾರ್ಯತೆನ ತೋರಿಸಿ. ನಾವೆಲ್ಲರೂ ಸಹ ಈ ರಾಜ್ಯದ ಮತದಾರರು, ಕನ್ನಡಿಗರೇ ಇದ್ದೀವಿ. ನೀವು 50 ಜನ ಕುತ್ಕೊಂಡು ಹೋಗೋಂಥ ಬಸ್ಸಿನ ಜಾಗದಲ್ಲಿ 150ರಿಂದ 200 ಜನ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಸರು ಮಕ್ಕಳೆಲ್ಲ ಹೊಡಿತಾ ಇದ್ದಾರೆ, ಪೊಲೀಸ್ ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ, FIRಗಳು ಹಾಕ್ಸ್ಕೊಂಡಿದ್ದೀವಿ, ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದೀವಿ. ನಿಮ್ಮ ಶಕ್ತಿ ಯೋಜನೆ ಜಾರಿ ಮಾಡೋದ್ರಲ್ಲಿ ನಮ್ಮ ಸಾರಿಗೆ ನೌಕರರು ಸಂಪೂರ್ಣವಾಗಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಆ ತ್ಯಾಗ ಬಲಿದಾನದ ಪ್ರತೀಕವಾಗಿ ನೀವು ನಮಗೆ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ದಯಮಾಡಿ ನಮಗೆ ವೇತನವನ್ನು ಹೆಚ್ಚಳ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ, ಬೇರೆ ಏನೂ ಕೇಳ್ತಾ ಇಲ್ಲ ನಾವು.